ಈಗ ನೋಡ್ತಾ ಇದ್ದೀರಾ ಭತ್ತದ ಗದ್ದೆ. ಇದು ನೋಡ್ತಾ ಇದ್ರೆ ಇಲ್ಲೇ ಒಂದು ಮನೆ ಕಟ್ಕೊಂಡು ಇಲ್ಲೇ ಫಾರ್ಮ್ ಹೌಸ್ ಮಾಡ್ಕೊಂಡು ಇಲ್ಲೇ ಇದ್ಬಿಡೋಣ ಅಂತ ನಿಮಗೆ ಅನಿಸ್ತಿರಲ್ವ ಸ್ನೇಹಿತರೆ? ಅನಿಸ್ತಿದ್ರೆ ಒಂದು ಕಮೆಂಟ್ ಮಾಡಿ ನೋಡೋಣ ಯಾರಿಗ ಅನಿಸ್ತಿದೆ. ತೋಟಕ್ಕೆ ಹೋಗ್ತಾ ಇದ್ವಿ, ಅಜ್ಜಿ ಕರೆದ್ರು ಸ್ನೇಹಿತರೆ, ಹೋದ್ವಿ. ಊಟ ಬಡಿಸ್ತಾ ಇದ್ರು. ಏನು ಅಂದರೆ ಮುನಿ ಸೇವೆ ಮಾಡಿದ್ರು. ಸೊ ಅದ್ರ ಪ್ರಸಾದನ ಎಲ್ಲರಿಗೂ ಹಂಚ್ತಾ ಇದ್ರು. ನಾವು ಹೋದ್ವಿ ಸ್ನೇಹಿತರೆ. ನನ್ನ ಕೈಲೇ ಬಡಿಸಿದ್ರು, ನಾನೇ ಎಲ್ಲರಿಗೂ ಹಾಕ್ಕೊಟ್ಟೆ. ತುಂಬ ಖುಷಿ ಆಯಿತು ಸ್ನೇಹಿತರೆ. ಈ ಥರ ಅನ್ನದಾನ ತುಂಬ ಒಳ್ಳೆಯದು, ನೀವು ಮಾಡಿ. ಮುನೇಶ್ವರ ಒಳ್ಳೇದು ಮಾಡಲಿ. ಈಗ ನಮ್ಮ ತಮ್ಮ ಮೇವು ಕುಯ್ಬೇಕು ಹಸುಗೆ. ಅವನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಸ್ನೇಹಿತರೆ. ನನ್ನ ತಮ್ಮನ ಹೆಸರು ಮನು ಅಂತ. ತೋಟಕ್ಕೆ ಹೋಗ್ತಾ ಇದ್ವಿ. ರೋಡಲ್ಲಿ ತುಂಬ ಗ್ರೀನರಿ, ವೆದರು, ವಾತಾವರಣ ಚೆನ್ನಾಗಿತ್ತು. ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ ಸ್ನೇಹಿತರೆ. ಅಲ್ಲಿ ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ನೆಲ, ತುಂಬ ಅದ್ಭುತವಾದ ಪ್ರಕೃತಿ. ಮುಂದೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಏನು ನೀರು ತಣ್ಣಗಾಗ್ತವೆ ಫ್ರೆಂಡ್ಸ್. ನೋಡಿ, ಇಲ್ಲೊಂದು ಚಿಕ್ಕ ಕಾಲುವೆ, ಚಿಕ್ಕ ಪುಟ್ಟದ್ದು. ಇಲ್ಲಿ ನೀರು ಹೋಯ್ತಾ ಇದೆ. ಏನು ನೀರು, ಏನು ಕ್ಲಿಯರ್ ಆಗಿದೆ ಅಂತ ನೀವೇ ನೋಡಿ. ಸೂಪರ್ ಆಗದೆ. ನಾವು ಇಲ್ಲಿ ಹಸುಗೆ ಮೇವು ಬೇಕು ನಮ್ಮ ತಮ್ಮರ ಮನೆಗೆ. ಸೊ ಕುಯ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಗದ್ದೆಗೆ. ನೋಡಿ, ತ್ಯಾಗದ ಗಿಡ ಹಾಕವ್ರೆ. ಆ ಕಡೆ ಭತ್ತದ ಗಿಡ, ಭತ್ತ ಬೆಳೆದವ್ರೆ ಪಕ್ಕದ ಗದ್ದೆಯವರು. ಇಲ್ಲಿ ನಾವು ಸೀಮೆ ಹುಲ್ಲು ಕುಯ್ತಾ ಇದ್ದೀವಿ. ಹಸುಗೆ ಸೀಮೆ ಹುಲ್ಲು. ನಮ್ಮಂಥವ್ರಿಗಾದರೆ ನುಗ್ಗೆ ಸೊಪ್ಪು, ಕೆರೆ ಸೊಪ್ಪು. ನೋಡ್ತಾ ಇದ್ದೀರಾ ಏನು ಸೂಪರ್ ಆಗದೆ. ಗ್ರೀನ್ ವಾತಾವರಣ. ವಾವ್ ಸೂಪರ್ ಆಗಿದೆ. ನೋಡ್ತಾ ಇದ್ದೀರಲ್ಲ ಏನು ಸೂಪರ್ ಅಂತ. ಎಲ್ಲಿ ನೋಡಿದ್ರು ಹಸಿರು. ಹಸಿರೇ ನಮ್ಮ ಉಸಿರು. ಉಸಿರಿಗೆ ಒಂದು ಹೆಸರು ಅಲ್ವಾ? ಆ ಹೆಸರು ಮತ್ತೆ ಮಾಡಬೇಕು ಹಸಿರು. ಹಸಿರಿಲ್ಲದೆ ನಮ್ಮ ಉಸಿರಿಲ್ಲ. ನೋಡಿ, ಇಂಥ ಗದ್ದೆ ಪಕ್ಕದಲ್ಲಿ ಮನೆ ಮಾಡ್ಕೊಂಡು ಇದ್ಬಿಟ್ರೆ ಸ್ನೇಹಿತರೆ, ಆಹಾ, ಜೀವನ ಸೆಟಲ್ ಅನಿಸ್ಬಿಡುತ್ತೆ. ಇಂಥ ಅದ್ಭುತವಾದ ಎಕ್ಸ್ಪೀರಿಯೆನ್ಸು, ಇಂಥ ಅದ್ಭುತ ಕನಸು ಎಷ್ಟು ಜನಕ್ಕೆ ಈಡೇರುತ್ತೋ ಇಲ್ವೋ ಗೊತ್ತಿಲ್ಲ. ಇಂಥ ಜಾಗದಲ್ಲಿ ನಾವು ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೀವಿ. ನೋಡಿ, ಸೌಂಡ್ ಕೇಳಿಸ್ಕೊಳ್ಳಿ ನೀರಿಂದು. ನೋಡ್ತಾ ಇದ್ದೀರಾ? ಮನುಷ್ಯ ಆ ಕಾಲದಲ್ಲಿ 100 ವರ್ಷದ ಮೇಲೆ ಬದುಕ್ತಿದ್ದ. ಯಾಕೆಂದರೆ ಇಂಥ ವಾತಾವರಣದಲ್ಲಿ ಅವನು ಬದುಕ್ತಿದ್ದ. ಫಿಲ್ಟ್ರು ಮಾಡಿದಷ್ಟು ಚೆನ್ನಾಗಿರುತ್ತೆ ನೀರು ಆಗಿನ ಕಾಲದಲ್ಲಿ. ಈಗ ನೀರನ್ನ ಫಿಲ್ಟ್ರ್ ಮಾಡೋ ಕಾಲ. ಆಗ ನೀರನ್ನ ಫಿಲ್ಟ್ರನ್ನೇ ಮಾಡ್ತಿರಲಿಲ್ಲ. ಆ ರೀತಿ ಕ್ಲಿಯರಾಗಿತ್ತು ನೀರು. ಹಾಗೆ ಪರಿಸರ, ಗಾಳಿ ಇರ್ಬೋದು, ಭೂಮಿ ಇರ್ಬೋದು, ಎಲ್ಲ ತುಂಬ ಶುದ್ಧವಾಗಿತ್ತು ಸ್ನೇಹಿತರೆ. ಅದರಿಂದ ಅಷ್ಟು ಚೆನ್ನಾಗಿತ್ತು. ಮನುಷ್ಯ ಕಂಡಿಡ್ತಕ್ಕಂಥ ಪ್ಲಾಸ್ಟಿಕ್ ಇರ್ಬೋದು, ಮಗದೊಂದು ಗಾಜು, ಅವನಿಗೆ ಮುಳ್ಳಾಗ್ತಿದೆ. ಈಗ ಪ್ಲಾಸ್ಟಿಕ್ಕು ಮೈಕ್ರೋ ಪ್ಲಾಸ್ಟಿಕ್ ಆಗ್ತಿದೆ. ಕುಡಿಯೋ ನೀರಲ್ಲೂ ಮೈಕ್ರೋ ಪ್ಲಾಸ್ಟಿಕ್ಕಿಂದ ವಿಷಾನಿಗಳ
ಅನಿಲಗಳು ನಮ್ಮ ಬಾಡಿಗೆ ಸೇರಿ ನಮ್ಗೆ ಅನಾರೋಗ್ಯ ಬರ್ತಿದೆ. ಅದಕ್ಕೆ ಈಗ ಅಪರೂಪದ ಗದ್ದೆಗಳಲ್ಲಿ ಜೀವನ ಚೆಂದ. ಅದೇ ಸಿಟಿಗೆ ಹೋದರೆ ದುಡಿಮೆ ಮಾಡ್ಬೋದು, ಆರೋಗ್ಯನ ಮತ್ತೆ ದುಡ್ಡಲ್ಲೇ ಕೊಂಡ್ಕೋಬೇಕು. ಇದು ಯಾವ ಹಣೆ ಬರಹ ಹೇಳಿ? ನೋಡಿ, ಎಳೀರು ಬಂತು, ಇನ್ನು ಕುಡಿತಾ ಇರೋದೆ. ಕಾಲಿಟ್ಟರೆ ನೀರು ಎಷ್ಟು ಕೋಲ್ಡ್ ಇದೆ ಸ್ನೇಹಿತರೆ. ಕ್ಲಿಯರಾಗಿರ್ತಕ್ಕಂಥ ನೀರಲ್ಲಿ ನಮ್ಮ ಕಾಲು ಎಷ್ಟು ಕ್ಲೀನ್ ಆಗ್ತವೆ. ಅದೇ ನಾವು ಕುಡಿಯೋ ನೀರು ಫಿಲ್ಟ್ರು ನೀರಲ್ಲಿ ಇಷ್ಟು ಕ್ಲಿಯರಾಗಿ ಕ್ಲೀನ್ ಆಗೋದೂ ಇಲ್ಲ. ಅತ್ಯಂತ ಫ್ರೆಶ್ ಆಗಿರೋ ವಾಟರ್, ಎಳ್ನೀರು. ಬನ್ನಿ ಕುಡಿಯೋಣ. ನನ್ನ ತಮ್ಮ ನನಗೋಸ್ಕರ ಎಳ್ನೀರು ಕೆತ್ತವನೆ. ಸ್ನೇಹಿತರೆ, ನೀವು ನನಗೋಸ್ಕರ ಒಂದು ಲೈಕ್ ಅಷ್ಟೇ, ಒಂದು ಕಮೆಂಟ್ ಕೊಡಿ. ಮಾಡೋಣ. ತುಂಬ ಸ್ವೀಟಾಗಿದೆ, ಸೂಪರ್. ಇಲ್ಲಿ ಕಂಪ್ಯೂಟರ್ ಮುಂದೆ ಅಥವಾ ಮತ್ತೊಂದು ಮಿಷಿನ್ ಮುಂದೆ ಕೂತ್ಕೊಂಡು ಆಪ್ರೇಟ್ ಮಾಡ್ತೀರಿ ನರಳಲ್ಲಿ. ಆದರೆ ಬಿಸಿಲಲ್ಲಿ ಹಳ್ಳೀಲಿ ಈ ರೀತಿ ಸೊಂಟ ಬಗ್ಸಿ ಕೆಲಸ ಮಾಡಬೇಕು. ರೈತ ಕೆಲಸ ಮಾಡಿದ್ರೇ ಸಿಟಿಲಿ ಕೂತ್ಕೊಂಡು ನೆರಳಲ್ಲಿ ನೀವು ಅನ್ನ ತಿನ್ನೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಏನು ತಿನ್ನೋಕ್ಕೆ ಸಾಧ್ಯ? ನೀವೇ ಹೇಳಿ, ನನ್ನ ಮಾತು ಸರಿನಾ ಇಲ್ವಾ? ಹಳ್ಳಿಲಿ ನಾವೇ ರಾಜ, ನಾವೇ ಆಳು. ಸಿಟಿಲಿ ಒಬ್ರ ಕೈ ಕೆಳಗೆ ಹಾಳಾಗಿ ದುಡಿಬೇಕು, ಅಂದದ್ದೆಲ್ಲ ಅನ್ಸ್ಕೋಬೇಕು. ಆದರೆ ಇಲ್ಲಿ ಆಗಿರಲ್ಲ. ನಾವೇ ಕೂಲಿಯಾಗಿ ದುಡಿತೀವಿ, ಅದಕ್ಕೆ ನಾವೇ ದುಡ್ಡು ಸಂಪಾದನೆ ಮಾಡ್ತೀವಿ, ನಾವೇ ರಾಜನಂಗೆ ಅದ್ದೂರಿಯಾಗೂ ಬದುಕ್ತೀವಿ. ಇದಿಷ್ಟೇ ಹಳ್ಳಿಗೂ ಸಿಟಿಗೂ ವ್ಯತ್ಯಾಸ. ಬಟ್ ಸಿಟಿಲಿ ಬೇಗ ದಣಿಗಳಾಗ್ತಾರೆ, ಹಳ್ಳೀಲಿ ಸ್ವಲ್ಪ ನಿಧಾನ ಆದರೂ ಲೈಫ್ ಲಾಂಗ್ ದಣಿಗಳಾಗ್ತಾರೆ. ಏನಂತೀರ? ಎತ್ತುತ್ತಾವನೆ ಸುಮಾರು 50-70 kg ಹೊರೆ. ನಿಮ್ಮ ಕೈಲಿ 20 ಲೀಟ್ರ್ ಕ್ಯಾನ್ ಎತ್ತೀರಾ? ಈ ಥರ ಹಸುಗೆ ಇದೊಂದು ಹೊರೆ ಕೂದವಿ 2 ಹೊರೆಯ. ಈ 1 ಹೊರೆ ಬಂದು ಸುಮಾರು 50 kg ಮೇಲೆ ಬರ್ಬೋದು. ಬೆಂಗಳೂರು ಕಡೆ 20 ಲೀಟ್ರ್ ಕ್ಯಾನ್ ಎತ್ತೋದಿರಲಿ, ನಾನೇ 20 ಲೀಟ್ರ್ ಕ್ಯಾನ್ ಎತ್ತೋದು ಕಷ್ಟ. ಆದರೆ ನನ್ನ ತಮ್ಮ ಈ 50-60 kg ಇರೋ ಹೊರೆನ ಎತ್ತುತ್ತಾನೆ ಅಂದರೆ ಗ್ರೇಟು. ಅದಕ್ಕೆ ಹಳ್ಳಿ ಜನ ಗಟ್ಟಿಯಾಗಿರ್ತಾರೆ, ಹಾಗೆ ನಿಯತ್ತಾಗೂ ಇರ್ತಾರೆ. ಅದಕ್ಕೆ ರೈತರನ್ನ ಬೆಂಬಲಿಸಿ ಅಂತ ನಾನು ಕೇಳ್ಕೊಳ್ಳೋದು ಸ್ನೇಹಿತರೆ. ಹಿಂದೆ ಅಲ್ವೇ ನಮ್ಮ ಜಗತ್ತು ಅನ್ನ ತಿಂತಾ ಇರೋದು. ಅವನಿಲ್ಲ ಅಂದರೆ ಏನು ಮಾಡ್ತೀರಾ? ಅನ್ನ ತಿನ್ನೋಕ್ಕಾಗಲ್ಲ, ಮಣ್ಣು ತಿನ್ನಬೇಕಾಗತ್ತೆ. ರೈತನಿಗೆ ಜೈ. ದಯವಿಟ್ಟು ನಮ್ಮ ರೈತರನ್ನ ಬೆಂಬಲಿಸಿ. ಅವರೇ ನಿಮಗೆ ನಿಜವಾದ ಅನ್ನಪೂರ್ಣೇಶ್ವರಿ, ಅನ್ನ ಕೊಡುವ ತಾಯಿ. ನಮ್ಮ ಸಿಟಿ ಒಳಗೆ ಒಂದು ವೆಯ್ಟ್ ಎತ್ತಬೇಕು ಅಂದರೆ 3-4 ಜನ ಬೇಕು. ಇಲ್ಲಿ ನೋಡಿ, ನನ್ನ ತಮ್ಮ ಒಬ್ಬನೇ ಯಾವ ರೀತಿ ಎತ್ತುತ್ತಾ ಇದ್ದಾನೆ. ಒಂದು 50-70 kg ಇರ್ತಕ್ಕಂಥ ಮೇವು, ಸೀಮೆ ಹುಲ್ಲನ್ನ ಎತ್ತುತ್ತಾನೆ ನೋಡಿ. ವಾವ್, ಒಬ್ಬರೇ ಎತ್ತೋದೇ ಇದು ಸರ್ಕಸ್ಸು. ಎಂಥ ಗ್ರೇಟ್ ಅಲ್ವಾ? ಇದೇ ರೀತಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ಸ್ನೇಹಿತರೆ. ನಮ್ಮ ವಿಡಿಯೋ ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಧನ್ಯವಾದಗಳು.